ನಮಸ್ಕಾರ ದೇವರು, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಸೊ ಪ್ರೊಫೈಲ್ ನೋಡೋದಕ್ಕಿಂತ ಮುಂಚೆ ಯಾರೆಲ್ಲ ಚಾನಲ್ಗೆ ಹೊಸ್ದಾಗಿ ಬಂದಿದ್ದೀರಿ ಪಟ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇವರ ಹೆಸರು ಮಯೂರಿ ಅಂತೇಳ್ಬಿಟ್ಟು, ವಯಸ್ಸು 38 ವರ್ಷ ಕಂಪ್ಲೀಟ್ ಆಗಿದೆ. ಊರು ನರಸೀಪುರ ಭಾಗದವರು. ಕೆಲಸ ತೋಟ ನೋಡ್ಕೋತೀನಿ ಅಂತೇಳಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸಮಸ್ಯೆ ಗಂಡ ತೀರ್ಕೊಂಡು 6 ವರ್ಷ ಆದರೂ ಕೂಡ ಇದುವರೆಗೆ 2ನೇ ಸೆಟಪ್ ಸಿಕ್ಕಿಲ್ಲ ಅಂತೇಳಿ ತಿಳಿಸಿದ್ದಾರೆ. ಆಸೆ ಬತ್ತೋಗಿರೋ ಬಾವಿಗೆ ನೀರು ತುಂಬಿಸೋದಕ್ಕೆ ಒಬ್ಬ ಗೆಳೆಯ ಬೇಕು ಅಂತಲೇ ಎಕ್ಸ್ಪೆಕ್ಟೇಷನ್ ಮಾಡಿರೋದು. ಇನ್ನ ಸ್ಥಳ ಸ್ವಂತ ಮನೆ ಇದೆ, ಹೇಳೋರು ಕೇಳೋರು ಹಿಂದೆ ಮುಂದೆ ಯಾರೂ ಕೂಡ ಇಲ್ಲ ಅಂತೇಳಿ ಇದಿಷ್ಟು ಇವರಿಗೆ ಸಂಬಂಧಿಸಿದ ಬಯೋಡೇಟಾವನ್ನು ಶೇರ್ ಮಾಡ್ಕೊಂಡಿರೋದು. ಹಾಗೆ ಇವರ ಬಳಿ ಇರೋ ಫೋರ್ಡ್ ಇಕೋಸ್ಪೋರ್ಟ್ಸ್ ಕಾರ್ ಬಗ್ಗೆನೂ ಕೂಡ ಫುಲ್ ರಿವ್ಯೂವನ್ನು ಕೊಟ್ಟಿದ್ದಾರೆ. ಇದರ ಡೀಟೇಲ್ಸು ಕೊನೆಯಲ್ಲಿ ಕೊಡ್ತೀನಿ, ಹಾಗಾಗಿ ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಇದರ ಜೊತೆಗೆ ಗಂಡ ತೀರ್ಕೊಂಡು 6 ವರ್ಷ ಆದರೂ ಕೂಡ ಯಾರದ್ದೂ ನೋಡಿಲ್ಲ ಅಂತೇಳಿ ಆ ಒಂದು ವಿಚಾರದ ಬಗ್ಗೆ ಕೆಲವೊಂದು ಡೀಟೇಲ್ಸನ್ನು ಕೊಟ್ಟಿದ್ದಾರೆ, ನೋಡ್ತಾ ಹೋಗೋಣ. ಫಸ್ಟ್ ಒನ್ನು, ಗಂಡ ತೀರ್ಕೊಂಡು 6 ತಿಂಗಳಿಗೆ ಒಬ್ಬನ ಪರಿಚಯ ಕೂಡ ಆಗಿತ್ತು. ಸೊ ಎರಡನೇದು, ಅವನ ಜೊತೆ ಮಾತಾಡ್ತಾ ಇದ್ವಿ, ಆದರೆ ಒಂದು ಸಲನೂ ಮನೆ ಕರೆಸಿ ಕೊಟ್ಟಿಲ್ಲ. ಮೂರನೇದು, ಸ್ವಂತ ಮಾವಿನ ತೋಟ ಇದೆ, ನೋಡಿಕೊಂಡು ಕಾಲ ಕಳೀತಾ ಇದ್ದೀನಿ ಅಂತೇಳಿ ತಿಳಿಸಿದ್ದಾರೆ. ನಾಲ್ಕನೇದು, 1 ತಿಂಗಳಿನಿಂದ ರಾತ್ರಿ ಇಡೀ ನಿದ್ದೆ ಕೂಡ ಬರ್ತಾ ಇಲ್ಲ. ಸೊ ತೂತು ಸುಳ್ಳು ಅಂತೈತೆ, ಬೇಕಾದರೆ ಕಾಲ್ ಮಾಡಿ ಕೊಡ್ತೀನಿ ಅಂತೇಳಿ ಇದಿಷ್ಟು 6 ವರ್ಷ ಆಗಿದ್ರೂ ಕೂಡ ಇದುವರೆಗೆ ಯಾರದ್ದೂ ಕೂಡ ನೋಡಿಲ್ಲ ಅಂತೇಳಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸೊ ನೋಡಿ ಫ್ರೆಂಡ್ಸ್, ಕೇವಲ ಇಂಟ್ರೆಸ್ಟ್ ಇದ್ದವರು ಮಾತ್ರ ಸಂಬಂಧವನ್ನು ಬೆಳೆಸಿ. ಇದರ ಜೊತೆಗೆ ಈ ಥರ ಒಬ್ಬ ವ್ಯಕ್ತಿ ಇದ್ದರೆ ಕಾಲ್ ಮಾಡಿ ಕೊಡ್ತೀನಿ ಅಂತೇಳಿ ಸದ್ಯಕ್ಕೆ ಬೇಕಾಗಿರೋ ಗಂಡಿನ ಗುಣಗಳ ಬಗ್ಗೆನೂ ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಫಸ್ಟ್ ಒನ್ನು, ಗೂಟ ನೋಡಿ ಗೆಳೆತನ ಮಾಡ್ತೀನಿ, ಮುಖ ಹೆಂಗಿದ್ರೂ ಕೂಡ ಓಕೆ ಅಂತೇಳಿ ತಿಳಿಸಿದ್ದಾರೆ. ಎರಡನೇದು, 6 ಇಂಚು ಇದ್ದರೆ ಸಾಕು, ಬಾಯಿಗೆ ಇಟ್ಕೋತೀನಿ. ಇನ್ನು 5 ಇಂಚು ಇದ್ದರೆ ತೂತಿಗೆ ಇಟ್ಕೋತೀನಿ, ಯಾವುದು ಅನುಕೂಲ ಆಗುತ್ತೋ ಆ ಥರ ಒಂದು ಸುಖ ಕೊಡುವುದಾಗಿ ಭರವಸೆಯನ್ನು ಕೊಟ್ಟಿದ್ದಾಳೆ. ಒಂಥರ ಆಟ ಆಡೋಣ, ಒಟ್ಟಿನಲ್ಲಿ ಬೇಕೇ ಬೇಕು ಅಂತಲ್ಲಿ ಎಕ್ಸ್ಪೆಕ್ಟೇಷನ್ ಮಾಡಿರೋದು. ಇನ್ನು ನಾಲ್ಕನೇದು, ಬೇಕಾದರೆ ಒಂದು ಸಲ ಭೇಟಿ ಮಾಡಿ, ಇಷ್ಟ ಆದರೆ ಸಂಬಂಧವನ್ನು ಮುಂದುವರಿಸೋಣ, ಇಷ್ಟ ಇಲ್ಲ ಅಂದರೆ ಅಲ್ಲಿಗೆ ಕೊನೆಗೊಳಿಸೋಣ ಅಂತೇಳಿ ಇದಿಷ್ಟು ಈ ಥರ ಒಬ್ಬ ವ್ಯಕ್ತಿ ಬೇಕು ಅಂತಲ್ಲಿ ಎಕ್ಸ್ಪೆಕ್ಟೇಷನ್ ಮಾಡಿರೋದು. ಸೊ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿ. ಆ್ಯಂಡ್ ಫೈನಲಿ ಫ್ರೆಂಡ್ಸ್, ಇವರ ಬಳಿರೋ ಫೋರ್ಡ್ ಇಕೋಸ್ಪೋರ್ಟ್ಸ್ 1.5 ಡೀಸೆಲ್ ಟೈಟಾನಿಯಂ ಪ್ಲಸ್ ಕಾರ್ ಬಗ್ಗೆನೂ ಕೂಡ ಫುಲ್ ರಿವ್ಯೂವನ್ನು ಕೊಟ್ಟಿದ್ದಾರೆ, ನೋಡ್ತಾ ಹೋಗೋಣ. ಕಾರಿನ ಓರಿಯೋ ಬಂದ್ಬಿಟ್ಟು ರಿಜಿಸ್ಟ್ರೇಷನ್ ಇವರು ಡಿಸೆಂಬರ್ 2019 ಅಂತಲೇ ಹೇಳಿರೋದು. ಇನ್ಸೂರೆನ್ಸು ಥರ್ಡ್ ಪಾರ್ಟಿ ಇದೆ. ಇನ್ನು ಫ್ಯೂಯಲ್ ಟೈಪು ಡೀಸೆಲ್ ಸಪೋರ್ಟ್ ಕೊಡುವಂಥದ್ದು. ಸೀಟಿಂಗ್ ಕೆಪಾಸಿಟಿ 5 ಜನ ಕಂಫರ್ಟಬಲ್ ಆಗಿ ಕೂತ್ಕೊಳ್ಬೋದು. ಕಿಲೋಮೀಟರ್ ಡ್ರೈವನ್ನು 81,000 ಕಿಲೋಮೀಟರ್ ರನ್ ಆಗಿದೆ. RTO ಚೆನ್ನೈ ಭಾಗದ್ದು. ಓನರ್ಶಿಪ್ಪು ಫಸ್ಟ್ ಓನರ್ ಆಗಿರೋದು. ಇಂಜಿನ್ ಡಿಸ್ಪ್ಲೇಸ್ಮೆಂಟು 1498 cc ಅಂತೇಳಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸೊ ರೈಟ್ ಸೈಡ್ ಕೂಡ ನೋಡ್ತಾ ಇರ್ಬೋದು, ಫಿಸಿಕಲ್ ಲುಕ್ ಆಗಿರುತ್ತೆ, ಚೆನ್ನಾಗಿ ಮೇಂಟೈನ್ ಮಾಡಿರೋದು. ಓವರಾಲ್ ಆಗಿ ಈ ಒಂದು ಪ್ರೊಫೈಲ್ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿ. ಹಾಗೆ ಇವರ ಒಂದು ಜೊತೆಗೆ ಸಂಬಂಧವನ್ನು ಬೆಳೆಸೋದಕ್ಕೆ ಕಾಂಟ್ಯಾಕ್ಟ್ ಡೀಟೇಲ್ಸ್ ಬೇಕಾಗಿತ್ತು ಅಂದರೆ ಚಾನಲ್ಗೆ ಜಾಯಿನ್ ಮಾಡ್ಕೊಳ್ಳಿ. ಜಾಯಿನ್ ಮಾಡ್ಕೊಳ್ಳೋದ್ರಿಂದ ಮೊಬೈಲ್ ನಂಬರ್ ಸಿಗುತ್ತೆ, ಕಾಲ್ ಮಾಡಿ ನಿಮ್ಮ ನಿರ್ಧಾರವನ್ನು ನೇರವಾಗಿ ತಿಳಿಸ್ಬೋದು.